ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಇವತ್ತು ಬಹು ನಿರೀಕ್ಷಿತ ಮತ್ತು ಬಹಳ ಕುತೂಹಲ ಮೂಡಿಸಿರುವಂತಹ ಏಷ್ಯಾದ ಅತಿ ದೊಡ್ಡ ಕಾರ್ಪೊರೇಷನ್ ಆಗಿರುವಂತಹ ಬೃಹನ್ ಮುಂಬೈ ಕಾರ್ಪೊರೇಷನ್ ಮುನಿಸಿಪಲ್ ಕಾರ್ಪೊರೇಷನ್ ನ ಚುನಾವಣೆಗಳು ನಡೆದಿದ್ದಾವೆ. ಇವತ್ತು ಮತದಾನ ಮುಗಿದಿದೆ. ನಾಳೆ ಫಲಿತಾಂಶಗಳು ಬರ್ತವೆ. ನಾಳೆನೆ ಕೌಂಟಿಂಗ್ ನಡೆಯುತ್ತೆ. ಸೊ ಇದರ ನಡುವೆ ಇವತ್ತು ಒಂದಷ್ಟು ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ. ಈ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಈ ಚುನಾವಣೆಗೆ ಎಕ್ಸಿಟ್ ಪೋಲ್ಗಳು ಬಂದಿರೋದೇನೆ ನಿಮಗೆ ಒಂದು ಆಧಾರ. ಬಹಳ ಇಂಪಾರ್ಟೆಂಟು. ದೇಶದ ರಿಚೆಸ್ಟ್ ಕಾರ್ಪೊರೇಷನ್, ಇಡೀ ದೇಶದ ಅತ್ಯಂತ ಶ್ರೀಮಂತ ಕಾರ್ಪೊರೇಷನ್, ವರ್ಷಕ್ಕೆ 40 ರಿಂದ 50 ಸಾವಿರ ಕೋಟಿ ರೂಪಾಯಿ ಬಜೆಟ್ ಹೊಂದಿರುವಂತಹ ನಗರದ ಬಜೆಟ್ ಯೋಚನೆ ಮಾಡಿ ಹೊಂದಿರುವಂತಹ ಒಂದು ಕಾರ್ಪೊರೇಷನ್. ಹಾಗಾಗಿ ಅದು ತುಂಬಾ ಮುಖ್ಯ. ಮತ್ತು ಅಲ್ಲಿನ ರಾಜಕೀಯ ಸಿನಾರಿಯೋ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಏಕನಾಥ್ ಶಿಂದೆ ಶಿವಸೇನೆ ಮತ್ತು ಈ ಕಡೆ ಠಾಕ್ರೆ ಬ್ರದರ್ಸ್ ಅವರು 20 ವರ್ಷಗಳ ನಂತರ ಈ ಚುನಾವಣೆಗಾಗಿ ಒಟ್ಟಿಗೆ ಬಂದಿದ್ದಾರೆ. 20 ವರ್ಷಗಳ ನಂತರ ಬಂದಿದ್ದಾರೆ ಒಟ್ಟಿಗೆ. ಮತ್ತು ಉದ್ಧವ್ ಠಾಕ್ರೆ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಜೊತೆ ಇದ್ದಂಥವರು ರಾಜ್ ಠಾಕ್ರೆ ಜೊತೆ ತನ್ನ ಚಿಕ್ಕಪ್ಪನ ಮಗನ ಜೊತೆ ಹೋಗಿದ್ದಾರೆ. ಈ ಬಾರಿ ರಾಜ್ ಠಾಕ್ರೆ ಜೊತೆ ಹೋದ್ರೆ ನಾವು ನಿಮ್ಮ ಜೊತೆ ಬರೋದಿಲ್ಲ ಅಂತ ಕಾಂಗ್ರೆಸ್ ಹೇಳಿದ್ರು ಸಹ ಕಾಂಗ್ರೆಸ್ಸಿನ ಮೈತ್ರಿಯನ್ನ ನಿರಾಕರಿಸಿ ಮುಂಬೈ ಎಲೆಕ್ಷನ್ಗಳಿಗೆ ರಾಜ್ ಠಾಕ್ರೆ ಜೊತೆ ಹೋಗಿರೋದು. ಯಾಕೆಂದ್ರೆ ರಾಜ್ ಠಾಕ್ರೆ MNS ಜೊತೆ ಹೋದ್ರೆ ಉದ್ಧವ್ ಠಾಕ್ರೆ ಶಿವಸೇನೆ ಬಣಕ್ಕೆ ಲಾಭ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿತ್ತು. ಮತ್ತು ಮುಂಬೈ ನಗರದ ಕಾರ್ಪೊರೇಷನ್ ಮೇಲೆ ಹತೋಟಿ ಪಡ್ಕೊಂಡ್ರೆ ಮತ್ತೆ ರಾಜಕೀಯವಾಗಿ ಮತ್ತೆ ಎದ್ದು ನಿಂತ್ಕೋಬಹುದು ಅನ್ನುವಂತಹದ್ದು ಉದ್ಧವ್ ಠಾಕ್ರೆ ಲೆಕ್ಕಾಚಾರ. ಸೊ ಏನಾಯ್ತು ಇವತ್ತು ಅನ್ನೋದನ್ನ ಎಕ್ಸಿಟ್ ಪೋಲ್ಗಳು ಏನು ಹೇಳುತ್ತಿದ್ದಾವೆ, ಒಂದು ಒಂದು 3 ಮುಖ್ಯವಾದಂತಹ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಿಮಗೆ ಹೇಳ್ತೀನಿ. ನೋಡೋಣ ಈ ಠಾಕ್ರೆ ಬ್ರದರ್ಸ್ ಎಷ್ಟು ಮಾತ್ರಕ್ಕೆ ಅವರು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ. ಸೊ ನೇರವಾಗಿ ಎಕ್ಸಿಟ್ ಪೋಲ್ಗಳಿಗೆ ಹೋಗ್ತೀನಿ, ಅನಂತರ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ. ಸೊ ಮೊದಲಿಗೆ ಅಲ್ಲಿ ಟೋಟಲ್ ಇರುವಂತಹದ್ದು ಒಟ್ಟಾರೆ 227 ವಾರ್ಡ್ಗಳಿದಾವೆ. ಸೊ ಮೆಜಾರಿಟಿ ಮಾರ್ಕು 114 ಸೀಟು ಯಾರಿಗೆ ಬಂದ್ರೆ ಅವರು ಅಲ್ಲಿ ಗೆದ್ದಂಗೆ ಚುನಾವಣೆಗಳನ್ನ ಅಧಿಕಾರ ಹಿಡಿತಾರೆ. ಸೊ JVC ಅನ್ನುವಂತಹ ಒಂದು ಎಕ್ಸಿಟ್ ಪೋಲ್ ಮಾಡಿರುವಂತಹದ್ದು ಕಂಪನಿ, ಎಲೆಕ್ಷನ್ ಸ್ಟ್ರಾಟಜಿ ಕಂಪನಿ ಮತ್ತು ಈ ರೀತಿಯಾದಂತಹ ಸರ್ವೆಗಳನ್ನು ಮಾಡುವಂತಹ ಕಂಪನಿ, ಅದು ಹೇಳ್ತಾ ಇದೆ ಬಿಜೆಪಿ ಮತ್ತು ಶಿವಸೇನೆ ಯಾವುದು ಏಕನಾಥ್ ಶಿಂದೆ ಬಣ 138 ಸೀಟುಗಳನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಮೆಜಾರಿಟಿಗೆ ಬೇಕಾಗಿರೋದು ಕೇವಲ 114. ಸೊ ಈಸಿಯಾಗಿ ಮೆಜಾರಿಟಿಯನ್ನ ದಾಟ್ಕೊಂಡು ದೊಡ್ಡ ಬಹುಮತದತ್ತ ಹೋಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಈ ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ರಾಜ್ ಠಾಕ್ರೆ MNS ಅವೆರಡೂ ಸೇರಿ ಕೇವಲ 59 ಸೀಟ್ ಮಾತ್ರ ಗೆಲ್ಲೋಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು JVC ಅನ್ನುವಂತಹ ಕಂಪನಿ ಹೇಳ್ತಿರುವಂತಹದ್ದು, ಸರ್ವೆ ಕಂಪನಿ. ಕಾಂಗ್ರೆಸ್ ಸುಮಾರು 23 ಸೀಟನ್ನ ಗೆಲ್ಲಬಹುದು ಅಂತ ಅದು ಒಂದು ಲೆಕ್ಕಾಚಾರ ಹೇಳ್ತಾ ಇದೆ. ನೆಕ್ಸ್ಟ್ ಆಕ್ಸಿಸ್ ಮೈ ಇಂಡಿಯಾದ ಅತಿ ದೊಡ್ಡ ಸರ್ವೆ ಕಂಪನಿಗಳಲ್ಲಿ ಒಂದು, ಅದು ಸಹ ಈ ಮುಂಬೈ ಎಲೆಕ್ಷನ್ಸ್ಗೆ ಎಕ್ಸಿಟ್ ಪೋಲ್ಗಳನ್ನ ಮಾಡಿದೆ. ಅದರ ಪ್ರಕಾರ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ 131 ರಿಂದ 151 ಪಡ್ಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. 131 ರಿಂದ 151 ಅಂದ್ರೆ ಇದು ಸಹ ಬಹುಮತವನ್ನು ದಾಟ್ಕೊಂಡು ಹೋಗಿ ಪ್ರಚಂಡ ಬಹುಮತದತ್ತ ಹೋಗುತ್ತೆ ಅಂತ. ಈ ಕಡೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು MNS ರಾಜ್ ಠಾಕ್ರೆ ಅವರು 58 ರಿಂದ 68 ಸೀಟು ಪಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಕಾಂಗ್ರೆಸ್ ಅದರ ಬಗ್ಗೆ ಒಂದಷ್ಟು ಅದು ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ, ಲೆಕ್ಕ ಕೊಟ್ಟಿಲ್ಲ. ದ ಸಕಲ್ ಪೋಲ್ ಅನ್ನುವಂಥದ್ದು ಮೂರನೇದು ಅತಿ ದೊಡ್ಡ ಕಂಪನಿ ಕೊಟ್ಟಿರುವಂತಹದ್ದು ಎಕ್ಸಿಟ್ ಪೋಲ್ ಮುಂಬೈ ಎಲೆಕ್ಷನ್ಸ್ಗೆ. ದ ಸಕಲ್ ಪೋಲ್ ಅನ್ನುವಂಥದ್ದು, ಅದರ ಪ್ರಕಾರ ಬಿಜೆಪಿ ಮತ್ತು ಶಿವಸೇನೆ ಮೆಜಾರಿಟಿಯಿಂದ ಸ್ವಲ್ಪ ಮುಂದೆ ಹೋಗ್ತಾರೆ, 119 ಸೀಟ್ ಪಡ್ಕೊಳ್ತಾರೆ ಅಂತ ಹೇಳ್ತಿದೆ. 114 ಮೆಜಾರಿಟಿ, 119 ಪಡೆಯೋ ಸಾಧ್ಯತೆ ಇದೆ ಅಂತ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು MNS 75 ಸೀಟ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಕಾಂಗ್ರೆಸ್ ಒಂದು 20 ಸೀಟ್ ಗೆಲ್ಲುತ್ತೆ ಅಂತ ಅದು ಹೇಳ್ತಿದೆ. ಸೊ ಇದೊಂದು ಟೈಟ್ ಫೈಟ್ ಇರುತ್ತೆ ಅನ್ನುವಂಥದ್ದನ್ನ ಈ ದ ಸಕಲ್ ಪೋಲ್ ಅನ್ನುವಂತಹ ಸರ್ವೆ ಕಂಪನಿ ಹೇಳ್ತಾ ಇದೆ. ಅದು ಬಿಟ್ರೆ ಮಿಕ್ಕ ಎರಡು JVC ಮತ್ತು ಆಕ್ಸಿಸ್ ಮೈ ಇಂಡಿಯಾ ಪ್ರಚಂಡ ಬಹುಮತ ಬಿಜೆಪಿ ಮೈತ್ರಿಕೂಟಕ್ಕೆ ಅಂತ ಹೇಳ್ಕೊಳ್ತಿದೆ. ಸೊ ನಾಳೆನೆ ರಿಸಲ್ಟ್ಸ್ ಇರೋದ್ರಿಂದ ವಾಸ್ತವ ಏನು ಅನ್ನೋದು ನಾಳೆ ಸಂಜೆಗೊಂದು ಕನ್ಫರ್ಮೇಶನ್ ಸಿಗುತ್ತೆ. ಇದರ ನಡುವೆ ಅಲ್ಲಿ
ಇದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ಗಳು ಹೇಳುವಂತಹದ್ದೇ ರಿಸಲ್ಟ್ ಬಂದ್ರೆ, ಅಂತಂದ್ರೆ ಫಲಿತಾಂಶಗಳೇನಾದ್ರೂ ಬಂದ್ರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಏನಾಗಿರುತ್ತೆ, ಮತ್ತು ಅದರ ವಿರುದ್ಧ ಏನಾದ್ರೂ ಬಂದು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಏನಾದ್ರೂ ಮ್ಯಾಜಿಕ್ ಮಾಡಿಬಿಟ್ರೆ ಏನಾಗಬಹುದು ಅದನ್ನು ನೋಡೋದಾದ್ರೆ, ಈ ಎಕ್ಸಿಟ್ ಪೋಲ್ ಹೇಳುವ ರೀತಿಯಲ್ಲಿಯೇ ಬಿಜೆಪಿ ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತ ಬಂದುಬಿಟ್ರೆ, ಅಥವಾ ಬಹುಮತ ಬಂದು ಅಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡ್ಕೊಂಡ್ರೆ ಮುಂಬೈ ಇದರಲ್ಲಿ, ಇಡೀ ಮಹಾರಾಷ್ಟ್ರವನ್ನ ಬಿಜೆಪಿ ತನ್ನ ಹತೋಟಿಗೆ ತಗೊಂಡಂಗೆ ಏಕನಾಥ್ ಶಿಂದೆಗೆ ಏನ್ ಲಾಭ ಅಂದ್ರೆ ಏನೂ ಲಾಭ ಇರಲ್ಲ. ಯಾಕಂದ್ರೆ ನಿಧಾನಕ್ಕೆ ಏಕನಾಥ್ ಶಿಂದೆ ಅವರನ್ನ ಫೇಡ್ ಔಟ್ ಮಾಡುತ್ತೆ ಬಿಜೆಪಿ. ಏಕನಾಥ್ ಶಿಂದೆ ಅವರನ್ನ ಎಷ್ಟು ಬಳಸ್ಕೋಬೇಕೋ ಅಷ್ಟು ಬಳಸ್ಕೊಂಡ್ರು. ಶಿವಸೇನೆಯನ್ನು ಹೊಡಿಬೇಕಾಗಿತ್ತು, ಹೊಡೆದ್ರು. ಉದ್ಧವ್ ಠಾಕ್ರೆ ಬಾಳ್ ಠಾಕ್ರೆಯ ಮಗನನ್ನೇ ಶಿವಸೇನೆಯಿಂದ ಹೊರಗೆ ಹಾಕಿದ್ರು. ಅವ್ರ ಸಿಂಬಲ್ ಕಿತ್ಕೊಂಡ್ರು, ಪಾರ್ಟಿ ನೇಮ್ ಕಿತ್ಕೊಂಡ್ರು, ಎಲ್ಲ ಕಿತ್ಕೊಂಡು ಆ ಪಕ್ಷವನ್ನ ಸ್ಥಾಪನೆ ಮಾಡಿದಂತಹ ಬಾಳ್ ಠಾಕ್ರೆ ಮಗನಿಂದಲೇ ಕಿತ್ಕೊಂಡು ಏಕನಾಥ್ ಶಿಂದೆ ಕೊಟ್ರು. ಯಾಕೆ? ತಮ್ಮ ಸ್ವಾರ್ಥಕ್ಕೆ. ಬಿಜೆಪಿ ತಮ್ಮ ಸರ್ಕಾರ ರಚನೆ ಮಾಡ್ಕೊಳ್ಳೋದಕ್ಕೆ, ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಮಾಡಿದ್ರು. ಆದ್ರೆ ಆ ಉದ್ದೇಶ ಈಗ ನೆರವೇರಿದೆ. ಈಗ ಅವರಿಗೆ ಏಕನಾಥ್ ಶಿಂದೆ ಬೇಕಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರ ನಡುವೆ ದೊಡ್ಡದಾದಂತಹ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದೆ. ಆದರೂ ಸಹ ಈ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಬಿಜೆಪಿ ನಿಧಾನಕ್ಕೆ ಏಕನಾಥ್ ಶಿಂದೆ ಅವರನ್ನ ಕಟ್ಟಿ ಹಾಕುವಂತಹ, ಅಥವಾ ಸೈಡ್ಗಿಡುವಂತಹ, ಅಥವಾ ಇದ್ರೂ ಇಲ್ದಂಗೆ ಅನ್ನುವಂತಹ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೆ. ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಕಡೆಗೆ ಮತ್ತೆ ಕೈ ಚಾಚಿ ಬನ್ನಿ ಒಂದಾಗೋಣ ಅಂತ ರಾಜ್ ಠಾಕ್ರೆ ಮೂಲಕ ಬಿಜೆಪಿ ಟ್ರೈ ಮಾಡಬಹುದು. ಆ ಮೂಲಕ ಮತ್ತೆ ಶಿವಸೇನೆಯನ್ನ ಏಕನಾಥ್ ಶಿಂದೆ ಬಣದಿಂದ ಕಿತ್ಕೊಂಡು ಉದ್ಧವ್ ಠಾಕ್ರೆ ಕೊಡಬಹುದು. ಆ ಮೂಲಕ ನಾವು ಏನು ಬಾಳ್ ಠಾಕ್ರೆ ಇದ್ರು ಅವರಿಗೆ ದ್ರೋಹ ಬಗದಿಲ್ಲ ಅನ್ನುವ ರೀತಿಯಲ್ಲಿ ಮರಾಠಿ ಜನರ ಮುಂದೆ ಬಿಜೆಪಿ ನಿಂತ್ಕೊಳ್ಳುವಂತಹ ಪ್ರಯತ್ನ ಸಹ ಮಾಡಬಹುದು. ಸೊ ಇಲ್ಲಿ ಗೆದ್ದರೆ ಅವರು ಇಡೀ ಮಹಾರಾಷ್ಟ್ರವನ್ನು ಕಂಟ್ರೋಲ್ ತಗೊಳ್ತಾರೆ. ಇನ್ನೊಂದು ಮಾಮೂಲಿ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಇವೆಲ್ಲವೂ ಹೇಳ್ತವೆ ಮೋದಿ ಮ್ಯಾಜಿಕ್, ಮೋದಿಯವರು ಪವರ್ಫುಲ್ ಆಗ್ತಾನೆ ಹೋಗ್ತಿದ್ದಾರೆ ನೋಡಿ. ಮೊನ್ನೆ ತಾನೇ ಏನೆಲ್ಲ ಎಲೆಕ್ಷನ್ಸ್ ಗೆದ್ರು, ಮಹಾರಾಷ್ಟ್ರ ಗೆದ್ರು, ಹರಿಯಾಣ ಗೆದ್ರು, ಮತ್ತೆ ಮೊನ್ನೆ ಬಿಹಾರ ಗೆದ್ರು, ಈಗ ಮುಂಬೈ ದೇಶದ ಶ್ರೀಮಂತ ಮುನ್ಸಿಪಲ್ ಕಾರ್ಪೊರೇಷನ್, ಏಷ್ಯಾದ ಅತಿ ಶ್ರೀಮಂತ ಮುನ್ಸಿಪಲ್ ಕಾರ್ಪೊರೇಷನ್ ಗೆದ್ದಿದ್ದಾರೆ. ಆ ರೀತಿ ಹೇಳೋದಕ್ಕೆ ಎಂಜಲ್ ಮಾಧ್ಯಮಗಳು ಒಂದು ಬರುತ್ತೆ, ಮೋದಿಗೆ ಬಿಲ್ಡಪ್ ಕೊಡೋದಕ್ಕೆ ಇನ್ನೊಂದು ಅವಕಾಶ ಸಿಗುತ್ತೆ. ಅದು ಉಲ್ಟಾ ಆದ್ರೆ, ಈ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗಿ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಮ್ಯಾಜಿಕ್ ಮಾಡಿಬಿಟ್ರೆ, ಆಗ ಮತ್ತೆ ಉದ್ಧವ್ ಠಾಕ್ರೆ ಸ್ವಲ್ಪ ಎದ್ದು ನಿಂತ್ಕೊಳ್ಳುವಂತಹ ಪ್ರಯತ್ನ ನಡೆಯುತ್ತೆ. ರಾಜ್ ಠಾಕ್ರೆ ಜೊತೆಯಲ್ಲೇ ಇರೋದಾದ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ಪರ್ಮನೆಂಟ್ ಆಗಿ ಉದ್ಧವ್ ಠಾಕ್ರೆ ಬಣ ಬಿಡಬೇಕಾಗತ್ತೆ. ಆದರೂ ಸಹ ಮುಂದಿನ ಚುನಾವಣೆಗಳು ಏನ್ ನಡೀತವೆ ಇನ್ನು 4 ವರ್ಷಗಳಲ್ಲಿ, ಆ ಸಮಯಕ್ಕೆ ಉದ್ಧವ್ ಠಾಕ್ರೆ ಒಂದು ಫೋರ್ಸ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳು ಇರ್ತವೆ, ಮತ್ತೆ ಚಾಲನೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಬಟ್ ಆ ಮ್ಯಾಜಿಕ್ ನಡೆಯುತ್ತಾ? ಎಕ್ಸಿಟ್ ಪೋಲ್ಗಳಲ್ಲಂತೂ ಅದೇನು ಕಾಣಿಸ್ತಿಲ್ಲ. ವಾಸ್ತವ ಏನೋ ನಾಳೆ ಗೊತ್ತಾಗುತ್ತೆ, ನಾಳೆ ಸಂಜೆಗೆ. ಸೊ ಇದಿಷ್ಟು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗಳ ಹಿನ್ನೆಲೆಯಲ್ಲಿ ಬಂದಿರುವ ಎಕ್ಸಿಟ್ ಪೋಲ್ಗಳು ಮತ್ತು ಎಕ್ಸಿಟ್ ಪೋಲ್ ಅಲ್ಲಿ ರಿಸಲ್ಟ್ಗಳು, ಈ ಕಡೆ ಆದ್ರೆ ಏನಾಗುತ್ತೆ, ಆ ಕಡೆ ಆದ್ರೆ ಏನಾಗುತ್ತೆ ಅನ್ನುವ ನನ್ನ ವಿಶ್ಲೇಷಣೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.